ಸರ್, ನನ್ನ ಹೆಸರು ಜಗದೀಶ್ ಅಂತ. ಬಾವಿಕೆರೆ ಸುಮಾರು ಒಂದು 30 ವರ್ಷದಿಂದ ಇದೇ ಊರಲ್ಲಿ ಹುಟ್ಟು ಬೆಳೆದಿದೆ. ಈ ಊರಲ್ಲಿ ನಾವು ಇದುವರೆಗೂ ಸ್ವಂತ ಮನೆ ಇಲ್ಲ, ಜಮೀನಿಲ್ಲ, ಜಾಗ ಇಲ್ಲ ಸರ್. ನಮಗೆ ಈ ಊರಲ್ಲಿ ವಾಸ ಮಾಡ್ತಿರೋದಕ್ಕೆ ಈಗೇನೋ ಇದು ಗ್ರಾಮ ಠಾಣಾ ಜಾಗ. ಸುಮಾರು 40 ವರ್ಷದಿಂದ ನಮ್ಮ ಪೂರ್ವಜರೆಲ್ಲರೂ ಇಲ್ಲೇ ಇದ್ದಿದ್ದು. ನಮಗಿಲ್ಲೇ ಯಾವುದೋ ನಮ್ಮ ಪೂರ್ವಜರು ಇದರಿಂದ ಓಡಿಸಿ ಇದೇನು ಮಾಡಿದ್ರು, ಒಂದು ಫಾರಂ ಥರ ಇದು ನರ್ಸರಿ ಮಾಡ್ಕೊಂಡಿದ್ರು. ಆಯಿತಾ, ನರ್ಸರಿ ಮಾಡ್ಕೊಂಡಿದ್ದ ಜಾಗನ ಈ ಗ್ರಾಮ ಪಂಚಾಯತಿಯವರಿಗೆ ಗೊತ್ತಿರಲಿಲ್ಲ ಇದು ಗ್ರಾಮ ಠಾಣಾ ಜಾಗ ಅಂತ. ನಾವೇನ್ ಮಾಡ್ದು ಗ್ರಾಮ ಠಾಣಾ ಜಾಗ ಅಂತ ಗುರುತಿಸಿ ಅವಾಗ ನಮ್ಮ ಪೂರ್ವಜರು ಇದ್ದಿದ್ರಿಂದ ಇದಕ್ಕೆ ಪಂಚಾಯತಿ ಸೇರಿದೆ ಅಂತ ಮತ್ತೆ ಅಧಿಕಾರಿಗಳಿಗೆ ಗೊತ್ತಿರ ಅವ್ರಿಗೆ ಗೊತ್ತೇ ಇಲ್ಲ. ಗ್ರಾಮ ಠಾಣಾ ಇದೆ ಅಂತ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವ್ರ ರೆಸಲ್ಯೂಷನ್ ಬರ್ದಿರೋದೇ ನಾವು ಇಲ್ಲಿ ಬಂದು ಬೇಲಿ ಹಾಕಿದ ಮೇಲೆನೆ ಅವರಿಗೆ ರೆಸಲ್ಯೂಷನ್ ಬರ್ದಿರೋದು, ಪಂಚಾಯತಿ ಬರ್ದಿರೋದೇ ಅವತ್ತು. ಅವ್ರಿಗೆ ಗೊತ್ತೇ ಇರಲಿಲ್ಲ ಇದು ಗ್ರಾಮ ಠಾಣಾ ಜಾಗ ಅಂತ. ನಾವು ಏನೋ ಬಡವರು, ಜಾಗ ಇಲ್ಲ, ಅಲೆಮಾರಿ ಜೀವನ ಮಾಡ್ತಾ ಇದೀವಿ ಅಂತ ಹೇಳಿ ನಾವು ಇಲ್ಲಿ ಬಂದು ಒಂದು ಗುಡಿಸ್ಲು ಕಟ್ಕೊಳ್ಳೋಣ ಅಂತ ಹೇಳಿ ಮಾಡಿದಕ್ಕೆ ಇವತ್ತು ನಮ್ಮನ್ನೆಲ್ಲ ತುಳಿದು ನಮ್ಮನ್ನೆಲ್ಲ ಇಲ್ಲಿಂದ ಓಡಿಸೋಂಥ ಕೆಲಸ ನಮ್ಮ ಬಾವಿಕೆರೆ ಗ್ರಾಮ ಪಂಚಾಯತಿ PDO ಮಾಡಿದ್ದಾರೆ. ಅವ್ರ ಜೊತೆ ಸಂಬಂಧಪಟ್ಟ ಕೆಲವರು PDO ರಮೇಶ್ ಅಂತ, ಬಾವಿಕೆರೆ ಗ್ರಾಮ ಪಂಚಾಯತಿ PDO ರಮೇಶ್ ಅಂತ ಅವರು ನಾವು ಹಾಕಿದ ಬೋರ್ಡ್ನ ಕಿತ್ತಿ ಅದಕ್ಕೂ ಅವಮಾನ ಮಾಡಿ ಜೈ ಭೀಮ್ ಅವ್ರನ್ನ ಸಹ ಒಂದು ಕಸದ ಗಾಡಿಯಲ್ಲಿ ಎತ್ತು ಬಿಸಾಕಿದ್ದಾರೆ. ಅವ್ರಿಗೆ ತಕ್ಕ ಶಾಸ್ತಿ ಆಗ್ಬೇಕು, ಅವ್ರು ಸಸ್ಪೆಂಡ್ ಆಗ್ಬೇಕು ಅನ್ನೋದೇ ನಮ್ದು ಶ್ರಮೆ. ಎಲ್ಲರೂ ಕೇಳ್ತಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು, ಇಲ್ಲಿಂದ ಸಸ್ಪೆಂಡ್ ಆಗ್ಬೇಕು ಅವರು. ಆಯ್ತಾ, ಮೀಡಿಯಾ ಒಂದ್ ಅರ್ಜಿ ಕೊಡ್ತೀವಿ ಅಂದ್ರೆ ಬರಲ್ಲ, ಅವರು ಸಸ್ಪೆಂಡ್ ಆಗ್ಬೇಕು. ಅವ್ರು ಇದು ನಮ್ಮ ಗ್ರಾಮಸ್ಥರ ಪರವಾಗಿ ನಾನು ಮಾಡ್ಕೊಳ್ಳೋ ಒಂದು ಮನವಿ. ಎಲ್ಲರೂ ಈಗ ನಮ್ಮ ಹೆಸರಲ್ಲಿ ಒಂದು 4 ಎಕರೆ ಜಮೀನ್ ಇದ್ರೆ ತೋರಿಸ್ಲಿ, ನಮ್ಮ ಹೆಸರಲ್ಲಿ ಒಂದು ಅಸೆಸ್ಮೆಂಟ್ ಇದೆ ತೋರಿಸ್ಲಿ. ಬಾವಿಕೆರೆಯಲ್ಲಿ ಏನು ಇಲ್ಲ, ಯಾರು ಮಾಡ್ಕೊಂತಾರೆ? ಮತ್ತೆ ನಮ್ಮ ಗೋಲ್ ಕೇಳೋದು ಯಾರು? ದಯವಿಟ್ಟು ಆ PDOಗೆ ತಕ್ಕ ಶಿಕ್ಷೆ ಆಗ್ಬೇಕು. ಅವರು ಇನ್ ಮುಂದೆ ಅವ್ರ ಮೀಡಿಯಾ ಬಂದ ತಕ್ಷಣ ಹೆಂಗ್ ಓಡೋದ್ರು? ಈಗ ಮೀಡಿಯಾದವ್ರು ಬಂದಿದ ತಕ್ಷಣ ಯಾರು ಇಲ್ಲ, ಇಲ್ಲಿ ಹೋಗಿದ್ರು, ಹೋಗ್ತಾ ಇದಾರೆ. ಅಲ್ಲಿ ಯಾರೋ ತೋಟ ಮಾಡ್ಕೊಂಡಿದ್ದಾರೆ. ಈಗಲೂ ಸಹ ಅವರಿಂದ ಗುತ್ತಿಗೆ ತಗೊಂಡು ಅವ್ರಿಗೆ ವರ್ಷ ಪಂಚಾಯತಿಗೆ ದುಡ್ಡು ಬರುತ್ತೆ. ಅವರಿಂದ ಬಿಡ್ಸಕ್ ಜಾಗ ಯೋಗ್ಯತೆ ಇಲ್ಲ. ಇವತ್ತು 3 ಎಕರೆ ಜಾಗ ಯಾರೋ ಬಡವ ನೀವು ಇವಾಗಿಂದಲ್ಲ, ನಮ್ಮ ಪೂರ್ವಜರು 40 ಇದೇ ಜಾಗದಲ್ಲಿ ಇದ್ದಿದ್ದು. ಇಲ್ಲಿಂದ ಏನೋ ನರ್ಸರಿಯವ್ರು ಬಂದು ಅವ್ರಿಗೆ ಗೊತ್ತಾಗಿರ್ಲಿಲ್ಲ. ಅವಾಗ ನರ್ಸರಿಯವ್ರು ಬಂದು ಏನ್ ಮಾಡಿದ್ದಾರೆ ಇಲ್ಲಿ ಅಂದ್ರೆ ಇಲ್ಲಿಂದ ಬಿಡಿಸಿದ್ದಾರೆ. ಗ್ರಾಮ ಠಾಣಾ ಜಾಗ ಅಂತಾನೆ ಗೊತ್ತಿಲ್ಲ, ಇಲ್ಲಿಂದ ಬಿಡಿಸಿ ಓಡಿಸಿದ್ದಾರೆ. ಊರು ಮನೆಯಲ್ಲಿ ಒಬ್ಬೊಬ್ರಿಗೆ 4 ಜನ ಮಕ್ಕಳಿದ್ದಾರೆ. ಇವ್ರು ಬಾಡಿಗೆ ಇದ್ದಾರೆ, ನಾವು ಬಾಡಿಗೆ ಇದೀವಿ. ಇಲ್ಲಿ ಜಾಗನೇ ಇಲ್ಲ ಬಾವಿಕೆರೆಯಲ್ಲಿ. ಎಲ್ಲಿ ಜಾಗ ಮಾಡ್ಬೇಕು ನಾವು? ಇಲ್ಲ, ನಮಗೆ ಊರಿಂದ ಬಹಿಷ್ಕಾರ ಹಾಕ್ಲಿ. ನಮ್ದೇನಿದೆ ಈ ಊರಲ್ಲಿ ಎಲ್ಲ ದಾಖಲಾತಿ ಎಲ್ಲ ಅವರೇ ತಗೊಂಡ್ಲಿ. ನಮಗೆ ಊರಿಂದ ಬಹಿಷ್ಕಾರ ಹಾಕ್ಲಿ. ಇಲ್ಲ ಅಂದ್ರೆ ನಮಗೆ ಸೈಟ್ ಕೊಡ್ಲಿ. ನಮಗೆ ಜೀವನ ಮಾಡಕ್ಕೆ ಅವಕಾಶ ಕೊಡಬೇಕು. 5.5 ಎಕರೆ ಜಮೀನ ಜಾಗನ, ಗ್ರಾಮ ಠಾಣಾ ಜಾಗನ ಯಾರೋ ಇದೇ ಬಾವಿಕೆರೆಯಲ್ಲಿ, ಗಂಜಿಗೆರೆಯಲ್ಲಿ ಏನ್ ಮಾಡಿದ್ದಾರೆ, ತೋಟ ಮಾಡ್ಕೊಂಡು ಬೆಳೀತಿದ್ದಾರೆ. ಅವರಿಂದ ದುಡ್ಡು ಇಸ್ಕೊಂಡು ಪಂಚಾಯತಿಗೆ ದುಡ್ಡು ತಿಂತಿದ್ದಾರೆ. ಅಂತವ್ರನ್ನ ಬಿಡ್ಸಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಪ್ರಭಾವಿಗಳನ್ನ ಬಿಡಿಸೋ ಯೋಗ್ಯತೆ ಇಲ್ಲಿಲ್ಲ. ಬರೀ ದಲಿತರಿಗೆ, ಬಡವರಿಗೆ, ಇನ್ನೊಬ್ಬರಿಗೆ ಮತ್ತೆ ಇವ್ರ ಕೆಲಸ ಆಗಿರೋದ್ರಿಂದ ದಯವಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸಹ ಅವಮಾನ ಮಾಡಿದ್ದಾರೆ. ಇವರು ಇವತ್ತು ತೆಗೆದು ಕಸದ ಗಾಡಿಯಲ್ಲಿ ಬಿಸಾಕಿದ್ದಾರೆ. ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಅವರು ಸಸ್ಪೆಂಡ್ ಆಗಬೇಕು. ಇದೇ ನಮ್ಮೆಲ್ಲರಿಗಿಂತ ಮನವಿ ನಾವು ಮಾಡ್ತಾ ಇದೀವಿ. ದಯವಿಟ್ಟು ಇದನ್ನ ನೀವು ಪ್ರಶ್ನಿಸಬೇಕು ಮೀಡಿಯಾ. ಸರ್ ನಮಸ್ತೆ. ಈಗ ರಕ್ಷಣಾ ಇಲಾಖೆಯಿಂದ ಏನಪ್ಪ ಒಂದು ವಿಷಯ ಹೇಳಬೇಕು ಅಂದರೆ, ರಕ್ಷಣಾ ಇಲಾಖೆಗೆ ಯಾರೇ ಕಂಪ್ಲೇಂಟ್ ಕೊಡಲಿ ಸರ್, ಅವ್ರು ಬಂದವ್ರು ಫಸ್ಟ್ ಕಂಪ್ಲೇಂಟ್ ನಾನು ಕೊಟ್ಟಿನಿ, ನೀನು ಕೊಟ್ಟಿನಿಲ್ಲ, ಕಂಪ್ಲೇಂಟ್ ಕೊಟ್ಟವ್ರ ಪರವಾಗಿ ಇಲ್ಲ ಸರ್ ಕಾನೂನು. ಆದರೆ ಏನು ನ್ಯಾಯ ಇದೆ ಅದನ್ನು ಅವ್ರು ನೋಡಬೇಕು. ಆದರೆ ಇಲ್ಲಿ ಬಂದು ಯಥಾಸ್ಥಿತಿ ಏನಿದಪ್ಪ ಅಂದರೆ, ಈಗ PDO ಬಂದು ಕಂಪ್ಲೇಂಟ್ ಕೊಟ್ಟಾರಪ್ಪ ನಿಮ್ಮ ಮೇಲೆ, ನಾನು ಅವರಿಗೆ ರಕ್ಷಣೆ ಕೊಡಕ್ಕೆ ಬಂದಿದ್ದೀನಿ. ಅವರಿಗೆ ರಕ್ಷಣೆ ಕೊಟ್ಟರೆ ಹೊರತು ಇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಲ್ಲಿ ಏನು ನಾವು ಬೋರ್ಡ್ ನೆಟ್ಟಿದ್ವಿ ಅದನ್ನು ಕೀಳಕ್ಕೆ ಅವರು ಸಪೋರ್ಟ್ ಮಾಡಿದ್ರೆ ಹೊರತು ನಮ್ಮನ್ನು ತಡೆದ್ರು ಸರ್. ಪೊಲೀಸ್ ಅಧಿಕಾರಿಗಳು ಸಪೋರ್ಟ್ ಮಾಡಿದ್ದಾರೆ. ಹೌದು. ಯಾಕಂದ್ರೆ ಇವರು ನಮ್ಮನ್ನು ತಡೆದ್ರು, ಅವರಿಗೆ ರಕ್ಷಣೆ ಕೊಟ್ಟರು. ಹಂಗಾಗಿ ಅವರೆಲ್ಲ ಸರ್ ಕೀಳಕ್ ಸಾಧ್ಯ ಆಯ್ತು. ಇಲ್ಲಾಂದ್ರೆ ನಾವೆಲ್ಲ ಈ ಸೈನ್ಯ ಇದ್ದಂಗಿದ್ದೀವಿ, ನಾವೇನು ಬಿಡ್ತಿರ್ಲಿಲ್ಲ ಕೀಳಕ್ಕೆ. ಬಟ್ ಆದ್ರೆ ಪೊಲೀಸರು ನಮ್ಮನ್ನು ತಡೆದ್ರು. ಅವರ ಪೊಲೀಸರಿಗೆ ಅವ್ರ ಕಾಕಿಗೆ ಗೌರವ ಕೊಟ್ಟು ನಾವು ಬೆಲೆ ಕೊಟ್ಟು ನಿಂತ್ಕೊಂಡಿದ್ದೀವಿ. ಇವತ್ತು ನಾವು ಅವ್ರ ಮೇಲೆ ಏನು ಅಲಿಗೇಷನ್ ಮಾಡ್ತಾ ಇಲ್ಲ, ಬಟ್ ನ್ಯಾಯವಾದ ರೀತಿಯಲ್ಲಿ ಅವ್ರು ನ್ಯಾಯ ಕೊಡಲಿಲ್ಲ ಅಂತ ನಮ್ಮ ಅನಿಸಿಕೆ ಸರ್. ಅಲ್ಲ ಸರ್, ಈಗ ಪೊಲೀಸ್ ಅಧಿಕಾರಿ ಆದ್ಮೇಲೆ ಈಗ ಪ್ರತಿಯೊಬ್ಬರಿಗೂ ಕೂಡ ಈಗ ನ್ಯಾಯ ಒದಗಿಸ್ತಕ್ಕಂಥ ಒಬ್ರು ಅವರು ರಕ್ಷಣಾ ಅಧಿಕಾರಿಯಾಗಿ ಈ ಒಂದು ಕ್ಷೇತ್ರದಲ್ಲಿ ಇರ್ತಾರೆ. ಈಗ ಎಲ್ಲ ಒಂದು ಸಾಮಾನ್ಯ ವರ್ಗದಿಂದ ಇರ್ಬೋದು, ಮೇಲ್ವರ್ಗದವರೆಗೂ ಕೂಡ ರಕ್ಷಣೆ ಕೊಡ್ತಾ ಅಧಿಕಾರಿ ಅಂತ ಅನಿಸ್ದಾಗ ಅದಕ್ಕೆ ನೀವು ಏನಂತ ಕೊಟ್ರಿ, ಈ ರೀತಿ ಮಾಡ್ತಾ ಇದ್ದೀರಿ ಅನ್ನೋದಕ್ಕೆ? ಸರ್, ಅವ್ರು ನಮಗೆ ಏನು ಮಾತಾಡೋಕೆ ಅವಕಾಶ ಕೊಟ್ಟಿಲ್ಲ. ನಾನು ಕಂಪ್ಲೇಂಟ್ ಬಂದಿದೆ PDO ಕಡೆಯಿಂದ, ನಾನು ಅವ್ರಿಗೆ ರಕ್ಷಣೆ ಕೊಡಕ್ಕೆ ಬಂದಿದ್ದೀನಿ. ನೀವು ಕಂಪ್ಲೇಂಟ್ ಕೊಡಿ, ನಿಮಗೆ ರಕ್ಷಣೆ ಕೊಡ್ತೀನಿ ಅಂತಾರೆ ಸರ್. ಯಾಕಂದರೆ ಕಾನೂನು ಇರೋದು ಹಂಗಲ್ಲ ಸರ್. ಅದು ಯಾರೇ ಕಂಪ್ಲೇಂಟ್ ಕೊಡಲಿ ಬಂದು ನ್ಯಾಯಯುತವಾಗಿ ಅವರು ನ್ಯಾಯ ತೀರ್ಮಾನ ಮಾಡಬೇಕಾಗಿತ್ತು. ಆದರೆ ಅವರು ತಪ್ಪು ಮಾಡಿದ್ದಾರೆ ಅಂತ ವಿಶ್ವನಾಥ್ ಅವರು ಅವ್ರ ಮೇಲೆ ಒಂದು ನಮಗೆ ಬೇಜಾರಿದೆ ಸರ್. ನಿಜವಾಗ್ಲು ಅವ್ರನ್ನ ಕೇಳಿ ಸರ್ ನೀವು. ಲಕ್ವಳ್ಳಿ ಸ್ಟೇಷನ್ಗೆ, ಅವರು ಲಕ್ವಳ್ಳಿ ಸ್ಟೇಷನ್ಗೆ ಅವರು ಲ್ಯಾಂಡ್ ಆರ್ಡರ್ ಸರ್. ಅವರು PSI. ಹೌದು, PSI.
ಇಲ್ಲೇ ಇದೆ ಸರ್ ಮಾತಾಡಿ. ಸ್ಟಾರ್ಟ್ ಆಗಿದೆಯಾ? ನೀವೇ ಮಾತಾಡ್ತೀರಾ ಸರ್? ನಿಮ್ಮ ಹೆಸರು? ಹೊನ್ನಪ್ಪ ಅಂತೇಳಿ. ಹೊನ್ನಪ್ಪ ಅಂತ. ಹೌದು, ಬಹುಜನ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ ನಾನು. ಈ ಒಂದು ವಿಚಾರ ಇವತ್ತಿಲ್ಲಿ ಅರಸೀಕೆರೆ ಕಾಲೋನಿ ಅಂತ, ಇದು ಅರಸೀಕೆರೆ ಕಾಲೋನಿ ಒಳಗೆ ಗ್ರಾಮ ಠಾಣಾ ಜಾಗ. ಇಲ್ಲಿವರೆಗೂ ಇದು ನರ್ಸರಿ ಒಳಗೆ ಅಂಡರ್ ಅರಸೀಕೆರೆ ಕಾಲೋನಿ ಅಂದ್ರೆ ಇದು ಬಾವಿಕೆರೆ ಪಂಚಾಯತಿ ಬರುತ್ತೆ. ಬಾವಿಕೆರೆ ಗ್ರಾಮ ಪಂಚಾಯತ್. ಹೌದು, ಇಲ್ಲಿ ಬಂದ್ಬಿಟ್ಟು ಇದು ಈ ಜಾಗ ಬಂದು 1 ಎಕರೆ ಜಾಗ ನರ್ಸರಿ ಪ್ಲಾಂಟ್ ಗೌರ್ಮೆಂಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇತ್ತು. ಅದನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾವು, ಸರ್ ನಿಮ್ಮ 1 ಅಡಿ ಗ್ರಾಮಕ್ಕೂ ನಮಗೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇರುತ್ತೆ, ಆದರೆ ನಮ್ಮ ಗ್ರಾಮ ಠಾಣಾ ಜಾಗ ನಿಮ್ಮಲ್ಲಿ 1 ಎಕರೆ ಇದೆ, ದಯವಿಟ್ಟು ನಮಗೆ ಬಿಡುಗಡೆ ಮಾಡಿಕೊಡಿ, ಅದನ್ನ ನಮ್ಮ ಜನಗಳು ನಾವು ಸೈಟ್ ಮಾಡ್ಕೋಬೇಕು, ಮನೆ ಕಟ್ಟಬೇಕು ಅಂತ ಹೇಳಿದಾಗ ಯಾರ ಹತ್ರ ಮನವಿ ಮಾಡ್ಕೊಂಡ್ರಿ ನೀವು? ಫಾರೆಸ್ಟ್ ಹತ್ರ ಇಲ್ಲಿ ಇದ್ದಾರೆ ಸರ್ ಅಧಿಕಾರಿಗಳು, ಡಿಪಾರ್ಟ್ಮೆಂಟ್ ಹತ್ರ ಮನವಿ ಮಾಡ್ಕೊಂಡಾಗ ಅವರು ಅದನ್ನು ತೆರವುಗೊಳಿಸಿ ಹೋಗ್ಬಿಟ್ರು. ಅವ್ರದ್ದೇನು ಸಮಸ್ಯೆ ಆಗಿಲ್ಲ ನಮಗೆ. ನಾವು ಇದನ್ನ ಈಗ ನಮ್ಮ ದಲಿತ ಸಂಘ ಸಮಿತಿ ಹುಡುಗರು ಏನಿದ್ದೀವಿ ನಾವೆಲ್ಲ ಬಂದು ಬಡವರು ಇಲ್ಲಿ ಸೈಟ್ ಮಾಡ್ಕೊಂಡಿದ್ದೀವಿ. ಈಗ ಇವು ಗ್ರಾಮ ಪಂಚಾಯತಿಯವರು ಬಂದ್ಬಿಟ್ಟು ನಮಗೆ ಏಕಾಏಕಿ ತೊಂದರೆ ಕೊಡ್ತಾವ್ರೆ. ಸೈಟ್ಗಳನ್ನೆಲ್ಲ ಗ್ರಾಮ ಪಂಚಾಯತಿ ಅಧಿಕಾರಿಗಳು, ಪಿಡಿಒ ಅಧಿಕಾರಿಗಳು ಬಂದ್ಬಿಟ್ಟು ನೇರವಾಗಿ ಅದನ್ನ ಕಂಬ ಕಿತ್ತಾಕಿದ್ರು ಸರ್. ಫಸ್ಟ್ ಇದು ಹಿಂಗಿದ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಹಾಕಿ ಇವತ್ತು ಗ್ರಾಮ ಸಮಿತಿಯನ್ನು ಮಾಡಿದ್ವಿ. ನಮ್ದು ರಾಜ್ಯ ಸಂಘಟನೆ ಇದೆ, ಅದಕ್ಕೆ ಇದು ಗ್ರಾಮ ಸಮಿತಿಯನ್ನು ಮಾಡಿದ್ವಿ. ಗ್ರಾಮ ಸಮಿತಿಯೊಳಗೂ ಸಮೇತ ಬಂದು ಅಂಬೇಡ್ಕರ್ ಸಾಹೇಬರು ಇದನ್ನ ಅದೇನೇ ಬೋರ್ಡ್ ಎಲ್ಲ ಕಿತ್ತಾಕಿದ್ರು. ಕಿತ್ತಾಕ್ಬಿಟ್ಟು ಮತ್ತೆ ಕೊನೆಗೆ ಧರಣಿ ಸಂಘದ ಬೋರ್ಡ್ ಏನಿದೆ ಅದನ್ನ ಸಂಪೂರ್ಣವಾಗಿ ಪಿಡಿಒ ಅಧಿಕಾರಿ ಅದನ್ನ ಕಿತ್ತಾಕಿದ್ದು ಅಷ್ಟೇ ಅಲ್ಲ ಸರ್, ಅದನ್ನ ಕಿತ್ತು ಬಿಸಾಕಿ ಎಲ್ಲಿ ಗೊತ್ತಾ, ಕಸದ ತೊಟ್ಟಿ ಇದೆಯಲ್ಲ, ಕಸದ ತೊಟ್ಟಿ ತಗೊಂಡು ಇದ್ರಲ್ಲಿ ಹಾಕ್ಬಿಟ್ರು ಅವರು. ನಿಮ್ಗೆ ವಿಡಿಯೋ ಇದೆ, ಕೊಡ್ತೀನಿ ಅದ್ರದ್ದು. ಆಮೇಲೆ ನಾವೆಲ್ಲ ಕೂತು ಗಲಾಟೆ ಮಾಡಿ, ನೋಡಿ ಸರ್ ಇದು ಶಾಂತಿಯುತವಾಗಿ ನಮ್ಮ ಹುಡುಗರಲ್ಲಿ ಗಲಾಟೆ ಮಾಡ್ತಿದ್ದಾರೆ, ಯಾರನ್ನು ಗಲಾಟೆ ಹೋಗ್ಲಿ ವೈಲೆಂಟ್ಗೆ ಹೋಗ್ತಾ ಇಲ್ಲ ಅಂತ ಒಂದು ವಿಚಾರವಾಗಿ ಇವತ್ತು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ವಾಪಸ್ ತಂದು ಮತ್ತೆ ಈಗ ನೀಡೋಂಥ ಕೆಲಸ ಮಾಡ್ತಿದ್ದಾರೆ. ಅದನ್ನ ಪಿಡಿಒ ಹೇಳಿದ್ದೀನಿ, ನೀವು ದಯವಿಟ್ಟು ಕ್ಷಮೆ ಕೇಳಬೇಕು ಅಂತಾನು ಹೇಳ್ತಾ ಇದ್ದೀನಿ ಅವ್ರಿಗೆ ನಾನು. ಈ ಒಂದು ವಿಚಾರ ಇವತ್ತು ಆಗ್ಬೇಕು ಸರ್, ಅದು ಅಲ್ಲ. ಈಗ ಇದನ್ನ ಉನ್ನತ ಅಧಿಕಾರಿಗಳು ತಿಳಿಸಿದ್ದೀರಾ? ಇಲ್ಲ ಸರ್, ಈ ಮಟ್ಟದಲ್ಲೇ ಇದೆ. ನಾವು ನಾವು ಈ ಮಟ್ಟದ ಇನ್ಮೇಲೆ ಮುಂದುವರಿತೀವಿ. ಯಾಕಂದ್ರೆ ಪಿಡಿಒ ಸಾಹೇಬ್ರು ಇಷ್ಟೆಲ್ಲ ಮಾಡ್ತಾರೆ ಗೊತ್ತಾಗಿಲ್ಲ, ಯಾಕಂದ್ರೆ ಬಡವರು ಪರವಾಗಿ ಇದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ, ಅವ್ರು ನಮ್ಮ ವಿರುದ್ಧ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಇನ್ಮೇಲೆ ನಾವು ಮುಂದುವರಿತೀವಿ ಸರ್. ಈಗ ಸರ್ ಏನು ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡಿದ್ದಾರೆ? ಮೂಲ ಬೇಕಲ್ಲ, ಈಗ ಹಿಂದೆ ಒಂದು ಉದ್ದೇಶಕ್ಕೆ ಮಾಡಿದ್ದಾರೆ ಸರ್. ಅವ್ರಿಗೆ ಅಂಬೇಡ್ಕರ್ ಸಾಹೇಬ್ರದ್ದು ನಾವು ಏನು ಬೋರ್ಡ್ ನೆಟ್ಟಿದೀವಲ್ಲ, ಇದಕ್ಕೆ ಪರ್ಮಿಷನ್ ತಗೋಬೇಕು ಅಂತ ಅದನ್ನ ಕಿತ್ತಾಕ್ಲಿಕ್ಕೆ ಕಾರಣ ಅದೊಂದೇ ಅವರು. ಇನ್ನು ಎರಡನೇದು ಸರ್, ಇದೀಗ ಪಂಚಾಯತಿ ರೆಸಲ್ಯೂಷನ್ ಮಾಡಿದ್ರೆ ನೀವ್ ಹೆಂಗ್ ಬಂದು ಸೈಟ್ ಮಾಡ್ಕೋತೀರಾ ಅಂತ ಅವರು. ಗ್ರಾಮ ಠಾಣಾ ಜಾಗ ಇಷ್ಟು ದಿನ ಅವ್ರಿಗೆ ಗೊತ್ತಿರಲಿಲ್ಲ, ಇದು ಇವತ್ತು ನಾವು ಕಂಡಿಡಿದು ಸೈಟ್ ಮಾಡ್ಕೊಂಡ್ಮೇಲೆ ಅವ್ರಿಗೆ ಗೊತ್ತಾಗಿದೆ. ಈಗ ನಾವು ಅದನ್ನ ಬೇರೆ ಇದಕ್ಕೆ ಉಪಯೋಗ ಮಾಡ್ಕೊಂತೀವಿ, ಸರ್ಕಾರಿ ಕಟ್ಟಡಗಳು ಕಟ್ತೀವಿ. ನೀವ್ ಹೆಂಗ್ ಮಾಡ್ತೀರಾ ಬಡವರು, ನೀವ್ಯಾಕೆ ಸೈಟ್ ಮಾಡ್ಕೊಂಡಿದ್ದೀರಾ ಅಂತ ಅವ್ರದ್ದು ಉದ್ದೇಶ. ಇಲ್ಲಿ ಆ ಒಂದು ಉದ್ದೇಶ ದೌರ್ಜನ್ಯದಿಂದ ಕಿತ್ತಾಕಿದ್ದಾರೆ. ನಿವೇಶನ ಯಾರ ಹತ್ರನೂ ಇಲ್ಲ, ಒಂದು ಕಲ್ಕಂಬಲ್ಲಿ ನೋಡಿ ಸರ್, ಎಲ್ಲವನ್ನೂ ಕಿತ್ತಾಕಿದ್ದಾರೆ. ನೀವೇನು ಅದನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಿ ಅದನ್ನೆಲ್ಲ ಡೆಮಾಲಿಷ್ ಮಾಡಿದ್ದಾರೆ ಅವರು. ಸಂಪೂರ್ಣವಾಗಿ ಎಲ್ಲಾ ತರದ್ದು ಕೂಡ ಅದನ್ನ ಹಾಕಿದ್ದಾರೆ. ಹೌದು. ಇದಕ್ಕೀಗ ಅವರಿಗೆ ಏನಂತ ಹೇಳ್ತಿದ್ದಾರೆ ಈಗ ಮತ್ತೆ ಈಗ ಪಿಡಿಒ ಅಧಿಕಾರಿ? ಈಗ ಜಾಗದ ಬಗ್ಗೆ ಅವ್ರೇನು ಮಾತಾಡ್ತಿಲ್ಲ ಸರ್. ಜಾಗ ನಾವು ಕೊಡಲ್ಲ, ಅದಂತೂ ಗ್ಯಾರಂಟಿ. ಆದ್ರೆ ಅಂಬೇಡ್ಕರ್ ಸಾಹೇಬರು ನಾವು ಮಾಡಿದ ತಪ್ಪಾಗಿದೆ ಅಂತ ಗೊತ್ತಾಗಿ ಅಲ್ಲಿ ಬಂದು ನಾವು ನೆಟ್ ಕೊಡ್ತೀವಿ ಅದನ್ನ ಅಂತ ಹೇಳಿದ್ದಾರೆ. ತಂದೆ ಯಥಾಸ್ಥಿತಿ ನೆಟ್ ಕೊಟ್ಟಿದ್ದಾರೆ. ಈಗ ಬೋರ್ಡ್ ಮುಂದ್ಗಡೆ ಕ್ಷಮೆ ಕೇಳಬೇಕು ಅಂತ ನಾವು ಕೂತ್ಕೊಂಡಿದ್ದೀವಿ ಅಷ್ಟೇ. ಅದಕ್ಕೆ ಏನಂತ ಹೇಳಿದ್ದಾರೆ ಈಗ ಪಿಡಿಒ? ಇನ್ನು ಏನು ಮಾತಾಡಿಲ್ಲ ಸರ್, ಅವರವರೇ ಡಿಸಿಷನ್ ತಗೊಂಡು ಏನು ಮಾತಾಡ್ತಾವ್ರೆ, ಮಾತಾಡ್ಬಿಟ್ಟು ಆಮೇಲೆ ಬರ್ಬೋದು ಅಷ್ಟೇ ಸರ್. ಅವರು ನಿಮ್ಮ ಹೆಸರು? ಸೀತಾರಾಮ್ ಅಂತೇಳಿ, ಮಾಜಿ ತಾಲೂಕ್ ಪಂಚಾಯತ್ ಮೆಂಬರ್, ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷ ಕೂಡ. ಈ ಜಾಗದಲ್ಲಿ 50 ವರ್ಷದಿಂದ ಸಸ್ಯ ಕ್ಷೇತ್ರ ಆಗಿತ್ತು. ನಮ್ಮ ಜಿಲ್ಲೆನಲ್ಲಿ ಇರ್ತಕ್ಕಂಥ ಎಲ್ಲ ಪಂಚಾಯತಿಗಳಿಗೆ ಇಲ್ಲಿ NRIಜಿಗೆ ಇಲ್ಲಿಂದ ಸಸಿ ಸರಬರಾಜು ಆಗ್ತಾ ಇತ್ತು. ಮಾಡಿದ್ವಿ, ಅದನ್ನ ಒಪ್ಕೊಂಡಿದ್ವಿ. ನಮ್ಮೂರಿನಲ್ಲಿ 100 ಜನ ಕೂಲಿನೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಸ್ಯ ಕ್ಷೇತ್ರ ಇದೆ ಅಂತಂದರೆ ಕೂಲಿ ಸಿಗುತ್ತಲ್ವಾ. ಇಷ್ಟೆಲ್ಲ ಕೆಲಸ ಇಲ್ಲಿ ನಡೆಯುವಾಗ ನಾವು ಅದನ್ನು ಸಹಿಸ್ಕೊಂಡಿದ್ವಿ. ಇವರು ಏಕಾಏಕಿ ವಾಟರ್ ಪ್ಲ್ಯಾಂಟಲ್ಲಿ ಲಕ್ಕೊಳ್ಳಿಯಲ್ಲಿ ಇತ್ತು, ಅಲ್ಲಿ ಕಾರಣಾಂತರಗಳಿಂದ ಅಲ್ಲಿಂದ ಇಲ್ಲಿಗೆ ತಂದಿದ್ದಾರೆ. ಇವ್ರಿಗೆ DC ಮತ್ತು ತಹಶೀಲ್ದಾರು ಭೂಮಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಬಿಟ್ಟರೆ ಚೇಂಜ್ ಆಫ್ ಬಗ್ಗೆ ಇವ್ರು ಇವತ್ತರೆಗೂ ಅಪ್ರೂವಲ್ ಆಗಿಲ್ಲ. ಅದನ್ನು ನಾವು ಪ್ರತಿಭಟನೆ ಮಾಡಕ್ಕೆ ಬಂದಾಗ ಏನಾಗಿದೆ ಅಂತಂದರೆ ಹಿಂಗೆ ಪೊಲೀಸ್ ಪ್ರೊಟೆಕ್ಷನ್, ಮೇಲಿನ ಪ್ರಭಾವಿ ರಾಜಕಾರಣಿಗಳಿಂದ ಒತ್ತಡ, ಇಲ್ಲಿ ಬಂದು ಹೋರಾಟಗಾರರಿಗೆ ಸ್ವಲ್ಪ ಭಯ ಹುಟ್ಟಿಸೋದು, ಇಂಥದನ್ನೇ ಮಾಡ್ಕೊಬಂದರು. ಬಂದಿದೆ ಪ್ಲಾಂಟು. ನಾನು ಇದ್ರ ಬಗ್ಗೆ ಹೋರಾಟ ಮಾಡಿದ್ದೀನಿ. ನಾನು CE ಲೆವೆಲ್ವರೆಗೂ, ನಾನು ಗೌರ್ಮೆಂಟ್ ಚೀಫ್ ಸೆಕ್ರೆಟರಿವರೆಗೂ ನಿನ್ನೆವರೆಗೂ ನಾನು ಹೋರಾಟ ಮಾಡ್ತಾ ಇದ್ದೀನಿ. ಅಟ್ ಪ್ರೆಸೆಂಟ್ 2 ಇಲಾಖೆಗಳಿಗೆ 113 ಕೋಟಿ ಹಣ ರಿಲೀಸ್ ಆಗಬೇಕಿತ್ತು ಮಾರ್ಚಲ್ಲಿ. ಅದನ್ನು ಕೂಡ ತಡೆ ಹಿಡಿಸಿದ್ದೀನಿ ಇವ್ರದ್ದು. ಯಾಕೆ ಅಂತಂದರೆ ಕಾನೂನು ನಿಯಮ ಬಾಹಿರ ಕಾಮಗಾರಿ ಮಾಡಿದ್ದಾರೆ ಇವರು. KLSR ಮತ್ತು ಭೋಪಾಲ್ ಇಬ್ಬರು ಮಾಡಿರ್ತಕ್ಕಂಥ ಕಾಮಗಾರಿಗಳು ಇಲ್ಲಿವರೆಗೂ. ಇಲ್ಲಿಗೆ ಏನಾಗಿದೆ ಅಂತಂದರೆ ಗುತ್ತಿಗೆದಾರರು ಪಾಪ ಆಫೀಸ್ ಮಾಡ್ಕೊಂಡಿದ್ದಾರೆ, ಅಧಿಕಾರಿಗಳು ರಾಜಕಾರಣಿಗಳಿದ್ದಾರೆ ಇಲ್ಲಿ ಕೆಲಸಗಳಿಗೆಲ್ಲ ಏನಾಗಿದೆ ಅಂತಂದ್ರೆ ಅಡಚಣೆ ಉಂಟಾಗಿದೆ. ಈ 1 ತಿಂಗಳಿಂದ ಶಿವರಾತ್ರಿ ಹಬ್ಬದ ಮುಂದೆ
ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮದ ಮುಖಂಡರುಗಳು ಸೇರಿ ಇಲ್ಲಿ ಒಂದು ಪ್ರತಿಭಟನೆ ಮಾಡಿದಾಗಲೂ ಕೂಡ ನಮಗೆ ಸುಳ್ಳು ಹೇಳಿದರು. ನಮ್ಮ ಪೊಲೀಸ್ ಅಧಿಕಾರಿಗಳು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ 2 ದಿನದಲ್ಲಿ ಅಪ್ರೂವಲ್ ಕಾಪಿ ತಂದುಕೊಡ್ತೀವಿ ಅಂತ ಹೇಳಿದ್ರು. ಇವತ್ತವರೆಗೂ ಚೇಂಜ್ ಆಫ್ ವರ್ಕ್ ಅಪ್ರೂವಲ್ ಆಗಿಲ್ಲ, ಕಾಪಿ ತಂದುಕೊಟ್ಟಿಲ್ಲ. ಕಾರಣ ಏನು ಸರ್? ಕಾರಣ ಏನು ಅಂತಂದರೆ ಚೇಂಜ್ ಆಫ್ ವರ್ಕ್ಗೆ ನಾವಲ್ಲಿ ತಡೆ ಇಡ್ತಿದ್ದೀವಿ. ಯಾಕೆಂತಂದರೆ ಯೋಜನೆ ಮಾಡಬೇಕಾಗಿದ್ದ ಜಾಗ ಬಿಟ್ಟು ಇಲ್ಲಿ ಮಾಡ್ತಾರೆ ಅಂತಂದರೆ ಅದು ಸಕಾರಣ ಕೊಡಬೇಕು. ಅಲ್ಲಿ ಜಾಗ ಮತ್ತೆ ಯಾವ ಇಲಾಖೆಯಿಂದ ವಾಪಸ್ ಹೋಗಬೇಕು. ಈ ಜಾಗ ಪಡ್ಕೊಂಡಿದ್ದಾರಲ್ಲ, ಇದ್ರ ಮೇಲೆ ಮತ್ತೆ ಚೇಂಜ್ ಆಫ್ ವರ್ಕ್ ಮಾಡಿ ಎಸ್ಟಿಮೇಟಲ್ಲಿ ಏನೋ ಬದಲಾವಣೆಗಳಿದ್ರೆ ಅದನ್ನು ಮತ್ತೆ ಗೌರ್ಮೆಂಟ್ ಲೆವೆಲಲ್ಲಿ ಅಪ್ರೂವಲ್ ಆಗಬೇಕು. ಏಕಾಏಕಿ ಬಂದು ಇಲ್ಲಿ ಮಾಡ್ತಾ ಇದ್ದಾರೆ. ನಾವು ಕಾನೂನು ಹೋರಾಟದ ಫಾಲೋಅಪ್ ಮಾಡ್ತಾ ಇದ್ದೀವಿ. ಯಾಕೆಂದರೆ ಬೀದಿ ಹೋರಾಟಕ್ಕೆ ಬೆಲೆ ಇಲ್ಲ, ನಿಮಗೆ ಗೊತ್ತಿದೆ. ಕಾನೂನು ಹೋರಾಟಕ್ಕೆ ಬೆಲೆ ಸಿಕ್ಕೇ ಸಿಗುತ್ತೆ. ಎಲ್ಲ ವಿಚಾರಗಳಲ್ಲಿ ಇವ್ರಿಗೆ ಅಳತೆ ಮಾಡಿ ಬಂದಾಗ ಇಲ್ಲಿ ಇರ್ತಕ್ಕಂಥ ಸರ್ಕಾರಿ ಭೂಮಿ ಎಷ್ಟಿತ್ತು ಅದರಲ್ಲಿ ಇದು 1 ಎಕರೆನ ಗ್ರಾಮ ಠಾಣ ಅಂತ ಬಿಡಿಸಿರೋದು ಏನಕ್ಕೆ ಅಂತಂದರೆ ಪಂಚಾಯತ್ ಗ್ರಾಮ ಠಾಣ ಆಗಿಲ್ಲ ಇದು. ಕೆಲವರು ಇಲ್ಲಿ ಬಾವಿಕೆರೆನಲ್ಲಿ ನಿವೇಶನ ರೈತರು, ಆಮೇಲೆ 11 ಏನು ಕುಂದುಕೊರತೆಗಳು ಇದರಲ್ಲೆಲ್ಲ ಪದೇ ಪದೇ ಹೋರಾಟ ಮಾಡ್ತಿದ್ದಕ್ಕೋಸ್ಕರ ಗ್ರಾಮ ಠಾಣವಾಗಿ ಇದೊಂದು ಎಕರೆ ಕಂದಾಯ ಇಲಾಖೆಯವ್ರು ಬಿಟ್ಟಿದ್ದಾರೆ. ಇವರಿಗೆ ಗ್ರಾಮ ಠಾಣ ಅಂತ ಗೊತ್ತಾಗಿದ್ದು ಯಾವ ಫಲಾನುಭವಿ ನಿರಾಶ್ರಿತರು ಏನು ಬಂದಿಲ್ಲಿ ಬೇಲಿ ಹಾಕಿದ್ರು ಅದು ಮಾರನೆಗೆ ಬಂದಿಲ್ಲಿ ಏಕಾಏಕಿ ದೌರ್ಜನ್ಯ ಮಾಡಿ ಬೇಲಿ ಕಿತ್ತಿದ್ದಾರೆ. ಅದು ಆಸ್ತಿ ಹಾಳು ಮಾಡಿದ್ದಾರೆ. ಅದು ಪಾಪ ಯಾವ ಬಡವ ಹಾಕಿದ್ನೋ ಗೊತ್ತಿಲ್ಲ, ನಾನೇ ಹಾಕಿದ್ನೋ ಬಡವ ಹಾಕಿದ್ನೋ ಅದಕ್ಕೊಂದು ಬೆಲೆ ಇರುತ್ತಲ್ವಾ. ಕೀಳಬೇಕು ಅಂತಂದಾಗ ಪೊಲೀಸ್ ಇಟ್ಕೊಂಡು ಕೀಳಬೇಕಲ್ವಾ. ಪಂಚಾಯತಿಗೆ ನೇರವಾಗಿ ಹೋಗಿ ಆಸ್ತಿ ನಾಶ ಮಾಡೋಕ್ಕೆ ರೈಟ್ಸ್ ಕೊಟ್ಟಿದ್ದಾರೆ ಯಾರು? ಅದೆಲ್ಲದೂ ಬಿಟ್ಟು ಏಕಾಏಕಿ ಬಂದು ಇವತ್ತು ಕಿತ್ತಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಪಂಚಾಯತ್ 3ನೇ 2 ಇರ್ತಕ್ಕಂಥ ಊರಿದು ಬಾವಿಕೆರೆನಲ್ಲಿ ಇರೋ ಜನಸಂಖ್ಯೆಯಲ್ಲಿ 3ನೇ 2 ಭಾಗ ದಲಿತರು ಇರೋದ್ರಿಂದ ನಮ್ಮಲ್ಲಿ ಏನಾಗಿದ್ದಾರೆ, ಮುಳುಗಡೆ ನಿರಾಶ್ರಿತರಿಗೆ 50, 120 ಸೈಟ್ ಕೊಟ್ಟಿದ್ದಾರೆ, ದೊಡ್ಡ ಸೈಟು. ಇನ್ನು ಬೇರೆ ದುಡ್ಡಿದ್ದವ್ರು ಬಂದವ್ರು 3-4 ಸೈಟ್ ತಗೊಂಡಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ತಾರತಮ್ಯತೆಯನ್ನು ಮಾಡ್ತಾ ಇದಾರಲ್ಲ. ಇದೊಂದು ಲೈನ್ ಫುಲ್ ಹೇಳ್ತೀನಿ. ಇಲ್ಲಿ ದಲಿತರುಗಳು ಏನಾಗಿದ್ದಾರೆ, 4 ಜನ ಮಕ್ಕಳಿದ್ರೆ 50, 100ರಲ್ಲಿ 4 ಭಾಗ ಆಗಿದೆ. ಇನ್ನು 20 ವರ್ಷಕ್ಕೆ ಮತ್ತೆ ಕುಟುಂಬ ದೊಡ್ಡದಾಗುತ್ತೆ, ಅವನಿಗೆ ಮತ್ತಿನ್ನಿಬ್ಬರು ಮಕ್ಕಳಾಗ್ತಾರೆ. ಅವ್ರಿಗೆಲ್ಲ ಏನಾಗಿದೆ ಅಂತಂದರೆ ಚಾಪೆ ಹಗಲದಲ್ಲಿ ಜೀವನ ಮಾಡ್ತಾಯಿರೋ ಅವರು. ಅವ್ರಿಗೆಲ್ಲ ಗ್ರಾಮ ಪಂಚಾಯತಿಲಿ ಬೇಕಾದಷ್ಟು ಜಾಗಗಳಿದ್ರು. ಒಬ್ಬೊಬ್ಬ ಪಂಚಾಯತಿ ಮೆಂಬರ್ ಹಿಂದೆ ದಾಖಲೆಗಳಿದೆ. ಸುಳ್ಳು ದಾಖಲೆ ಬರೆದು 5-6 ಸೈಟ್ ಮಾರ್ಕೊಂಡಿರೋ ಉದಾಹರಣೆಗಳು ನಮ್ಮಲ್ಲಿದೆ. ಫಲಾನುಭವಿಗಳಿಗೆ ನಿವೇಶನ ಇಲ್ಲ, ಮೆಂಬರ್ ಅಕ್ರಮವಾಗಿ ಸೈಟ್ ಮಾಡ್ಕೊಂಡು ಮಾರಿದ್ದಾರೆ. ಇಲ್ಲಿಗೆ ಬಂದಂಥವ್ರು ಸಣ್ಣವರು ಬೇಲಿ ಹಾಕಿದ್ಮೇಲೆ ಇವರು ಹೆಂಗೆ ಅಂತಂದರೆ ಲೂಟಿ ಆದಮೇಲೆ ಕೋಟೆ ಬಾಗ್ಲಾಕಿದ್ರು ಅನ್ನಂಗೆ ಇವರು ಗ್ರಾಮ ಠಾಣ ಅಂತ ಇವರು ಹಿಂದೆ ಇದ್ದಿದ್ದಿದ್ರೆ ಇದಕ್ಕೆ ಕರ ವಸೂಲಿ ಇರಬೇಕಲ್ವ. ಖಾಲಿ ಸೈಟ್ಗೂ 1000 ರೂಪಾಯಿ ಕಂದಾಯ ಹಾಕ್ತಾರೆ ಅಂತಂದರೆ ಇದ್ರ ಕಂದಾಯ ವಸೂಲು ಆಗಿರ್ಬೇಕಲ್ಲ ಇವತ್ತವರೆಗೂ. ಹೌದು. ಏಕಾಏಕಿ ನಮ್ಮದು ಗ್ರಾಮ ಠಾಣ ಅಂತಂದ್ರೆ ಗ್ರಾಮ ಠಾಣ ಅಂತ ಕಂದಾಯ ಇಲಾಖೆ ಬಿಟ್ಕೊಟ್ಟಿದ್ದು ದಿನದಿಂದ ಗ್ರಾಮ ಠಾಣನೇ ನಿಜ. ಅಲ್ಲಿ ಗುಡ್ಡ ಸರ್ವೆ ನಂಬರು 65 ಜೋಡಿಕೋಡಿಹಳ್ಳಿ 100 ಎಕರೆ ಇಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ. ಲಕ್ಷ ರೈತರು ಅದನ್ನು ನೆಲಸ ಇಲ್ಲ. ನೀವೇ ಬಂದೊಂದು ಸೂರು ಕಟ್ಕೊಳಕ್ಕೆ ಬಂದವ್ರ ಮೇಲೆ ದೌರ್ಜನ್ಯ. ಈ ದೌರ್ಜನ್ಯ ಎಷ್ಟು ದಿನ ನಡೆಯುತ್ತೆ ನಡೀಲಿ. ಆಯಸ್ಸು ವ್ಯಾಲಿಡಿಟಿ ಯಾವತ್ತಂತ ಅಂತ ಗೊತ್ತಿಲ್ಲ. ಸಂಪತ್ತು ನಾಳೆ ಖಾಲಿ ಆಗ್ಬೋದು. ಜೀವ ಇರೋ ಇವ್ರ ಪರವಾಗಿ ನಿಲ್ತೀವಿ. ಕೇಸು ಕಾನೂನು 100 ಇರುತ್ತೆ. ದಿನನಿತ್ಯ ನಾವು ಕೋರ್ಟ್ ಮುಂದೆನೇ ಹೋಗಲಿ, ಒಬ್ಬ ನ್ಯಾಯಕ್ಕೆ ನಾವು ಸಹಿಸಲ್ಲ. ಗ್ರಾಮ ಠಾಣ ಒತ್ತುವರಿ ಎಲ್ಲ ಕಡೆ ಮಾಡಲಿ. ಇದು ಗ್ರಾಮ ಠಾಣ ಇವರಿಗೆ 25 ವರ್ಷದ ಗ್ರಾಮ ಠಾಣ, 50 ವರ್ಷದ ಗ್ರಾಮ ಠಾಣಗಳು ಮತ್ತು ಕನ್ಸರ್ವೆನ್ಸಿ ರಸ್ತೆಗಳು ಎಲ್ಲ ತೆರವು ಮಾಡಲಿ. 2 ಎಕರೆ ಗ್ರಾಮ ಠಾಣದಲ್ಲಿ ಅಕ್ರಮವಾಗಿ ರೈಸ್ ಮಿಲ್ ನಿಂತಿದೆ. ಇವತ್ತು ಸ್ಟಾಪ್ ಆಗಿದೆ. ನಾನು ಮತ್ತು ಚಂದ್ರಶೇಖರ್ ಬಾಬು ಮತ್ತು ಇನ್ನೊಂದು 4-5 ಜನ ನಾವು ಪ್ರಯತ್ನದಿಂದ ಅದು ನಿಲ್ಲಿಸಿದ್ದೀವಿ. ಬಟ್ ಖಾತೆ ವಜಾ ಆಗಬೇಕು. ಇಂಥ ಎಲ್ಲ ಆಸ್ತಿಗಳು ಗ್ರಾಮ ಠಾಣಕ್ಕೆ ಬರಲಿ. ಅದರಲ್ಲಿ ಸಿಗುತ್ತೋ ಪಾಪ ಈ ಪುಣ್ಯಾತ್ಮರಿಗೆಲ್ಲ ಇಲ್ಲೇ ಕೂರಬೇಕೋ ಗೊತ್ತಿಲ್ಲ. ಅವೆಲ್ಲ ತೆರವು ಮಾಡೋ ಗಂಟ ನಾವು ಇಲ್ಲಿ ಏನು ಚಟುವಟಿಕೆಗಳು ಮಾಡದಿದ್ರು ಒಲೆ ಹಚ್ಕೊಂಡು ಊಟ ಅಂತೂ ಅವ್ರ ಜೊತೆ ನಾವು ಇಲ್ಲಿ ಮಾಡ್ತೀವಿ. ಏನು ಕಾನೂನು ಕ್ರಮ ಮಾಡಿದ್ರು ನಾವು ರೆಡಿ ಇದ್ದೀವಿ. ಸರ್, ಈಗ ಈ ಒಂದು ಗ್ರಾಮ ಠಾಣ ಒಂದು ಈ ರೀತಿ ಆಗಿರ್ತಕ್ಕಂಥದ್ದು ಈಗ AC ಅವರ ಗಮನಕ್ಕೆ ಅಥವಾ ತಹಶೀಲ್ದಾರ್ ಅವರ ಗಮನಕ್ಕೆ ಮತ್ತೆ ಇಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಬಗ್ಗೆ ಯಾವುದಿಗೂ ನೀವು ತಿಳಿಸಿಲ್ವಾ? AC ಅವರಿಗೆ ತಹಶೀಲ್ದಾರ್ ಅವರಿಗೆ ಎಲ್ಲರಿಗೆ? ಸರ್, AC ತಹಶೀಲ್ದಾರ್ ಅವರೇ ಬಂದು 7 ಎಕರೆ ಚಿಲ್ಲರೆ ಕುಂಟೆ ಅವ್ರಿಗೆ ಬಿಟ್ಕೊಟ್ಟು ಇದು ಗ್ರಾಮ ಠಾಣಕ್ಕಂತ ಬಿಟ್ಟಿದ್ದಾರೆ. ಅಲ್ಲಿ ಇನ್ನೂ ಕೂಡ 6 ಚಿಲ್ಲರೆ ಇತ್ತು. ಅವರು ಕೂಡ ಅವ್ರು ತಪ್ಪು ಮಾಡಿದ್ದಾರೆ. ಕುಡಿಯೋ ನೀರಿನ ಬಹುಗ್ರಾಮ ಯೋಜನೆ ನಾವು ಮಂಡ್ಯ ಜಿಲ್ಲೆಯಿಂದ ಇಲ್ಲಿಗೆ ನೀರಿಗೋಸ್ಕರನೇ ಬಂದವರು. ಅಲ್ಲಿ ನಾವು ಬರ್ನಾಡಿಂದ ಬಂದಿದ್ದು ನೀರಿಗೋಸ್ಕರನೇ. ನೀರು ಎಲ್ಲರಿಗೂ ಅಮೂಲ್ಯ. ಹೌದು ಸರ್, ಅತ್ಯವಶ್ಯಕ. ಭದ್ರಾ ಡ್ಯಾಮ್ ಹತ್ರ ಮಾಡಿದ್ದನ್ನು ಒಪ್ಕೊಂಡಿದ್ವಿ. ಅಲ್ಲಿ ಯಾರೋ ಬೇರೆ ಕಿರಿಕ್ ಮಾಡೋದು ಅಂತ ಇಲ್ಲಿಗೆ ಬಂದ್ರಲ್ಲ. ನಮ್ಮೂರಿನವರೇ ಹೋಗಿ ಅಲ್ಲಿ ಇದ್ದಿದ್ದು ಯಾವತ್ತ ನಮ್ಮೂರಿಗೆ ಬಿಟ್ಕೊಂಡಂಗಾಗಿರೋದು ಇದು. ಇವ್ರು ಮಾಡುವಾಗ ಇನ್ನೂ 6.5 ಎಕರೆ ಇಲ್ಲಿ ನಮ್ಮದು ರೆವಿನ್ಯೂ ಇತ್ತಲ್ಲ, ಇವ್ರನ್ನ ಇನ್ನೂ 100 ಮೀಟ್ರ್ ಹಿಂದೆ ಕಳಿಸ್ಬೋದಿತ್ತಲ್ಲ. ಇದನ್ನು ಪಂಚಾಯತಿಗೆ ಕೊಡ್ಬೋದಾಗಿತ್ತಲ್ವ.
ನಾವು ಮುಂದಿನ ದಿನದಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ. ಅದರಲ್ಲೂ ಕೂಡ ಅಧಿಕಾರಿಗಳು ಬೃಹತ್ ಯೋಜನೆಯ ಗುತ್ತಿಗೆದಾರರ 2,000 ಕೋಟಿ ಚಿಲ್ಲರೆ ಈ 4 ತಾಲೂಕುಗಳ ಯೋಜನೆ KLSR ಮತ್ತು ಭೋಪಾಲ್ ಇಬ್ಬರಿಂದ 2,000 ಚಿಲ್ಲರೆ ಕೋಟಿ ಆ ಬೃಹತ್ ಯೋಜನೆಯ ದೊಡ್ಡ ಮೊತ್ತದ ಅನುದಾನದ ಹಿಂದೆ ಇದ್ದಾರೆ ಬಿಟ್ಟರೆ ಬಡವರಿಂದ ಯಾವನೂ ಇಲ್ಲ. ಒತ್ತಡನ ಇಲ್ಲ ಜನಪ್ರತಿನಿಧಿಗಳಿಗೆ ಬೇರೆ ಜನ್ಮ ಒತ್ತಡನ ಅದು ನಮಗಿನ್ನೂ ಗೊತ್ತಿಲ್ಲ. PDO ಅವರು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು, ಹೋಗಿ ಪೊಲೀಸ್ನವ್ರು ಬಂದು ನಮ್ಮನ್ನು ಸ್ಟೇಷನಿಗೆ ಕರೆಸಬೇಕಿತ್ತು. ಇಲ್ಲಿ ಇದ್ದಂಥವ್ರನ್ನ ಎಲ್ಲರ ಮೇಲೆ ಬೇಕಾದ್ರೆ ಕಾನೂನು ರೀತಿಯಲ್ಲಿ ಅತಿಕ್ರಮ ಪ್ರವೇಶ ಸೆಕ್ಷನ್ ಇದೆ, ಕೇಸ್ ಹಾಕಬೇಕಿತ್ತು. ಅದನ್ನು ಬಿಟ್ಟು ಸುಮ್ಮನೆ ಏಕಾಏಕಿ ಬಂದ್ಬಿಟ್ಟು ಸಂವಿಧಾನ ಪಿತಾಮಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಭಾವಚಿತ್ರ ನಾವು ಪಾಪ ಏನೋ ಕರೆದ್ರು ಅಂತ ಹೇಳಿ ಅವ್ರ ಜೊತೆಲಿ ಬಂದು ನಾವು ಗೌರವಯುತವಾಗಿ ಅದನ್ನು ಇವತ್ತಲ್ಲಿ ನಿಲ್ಲಿಸಿ ಹೂಮಾಲೆ ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿದ್ದು ದೀಪ ಕೆಡೋದಕ್ಕೆ ಮುಂಚೆ ಬಂದು ಅದನ್ನು ಕೀಳ್ತಾರೆ ಅಂತಂದರೆ ಇವ್ರಿಗೆ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಏನು ಗೌರವ ಇದೆ? ಇನ್ನು ಅಂಥ ಪುಣ್ಯಾತ್ಮನ ಇವರು ಕಸತ್ತು ಗಾಡೀಲಿ ಹಾಕಿದ್ದವ್ರು ಇನ್ನು ನಮ್ಮನ್ನು ಏನು ಮಾಡ್ತಾರೆ ಇವರು? ಅಧಿಕಾರ ಪೊಲೀಸ್ನವರು ಪಾಪ ಇದ್ದಾರೆ ನಮ್ಮ ಮುಂದೆ, ಅವ್ರ ಮುಂದೆ ನಡೆದಿರ್ತಕ್ಕಂಥ ಘಟನೆ. ಪೊಲೀಸ್ನವ್ರ ಸಮ್ಮುಖದಲ್ಲಿ ಒಂದು ಭಾವಚಿತ್ರದ ಬೋರ್ಡನ್ನು ಕಿತ್ತು ಮರ್ಯಾದೆಯಾಗಾರು ಪಂಚಾಯತಿಗೆ ತೊಗೊಂಡೋಗಿದ್ರೆ ಒಪ್ಕೋತಿದ್ವಿ. ಅದನ್ನು ಕಸ ವಿಲೇವಾರಿ ಗಾಡಿನಲ್ಲಿ ಹಾಕೊಂಡು ಹೋಗ್ತಾರೆ ಅಂತಂದರೆ ನಾಳೆ ನಮ್ಮನ್ನು ಅದನ್ನೇ ಮಾಡಿಸ್ತಾರೆ. ಪೊಲೀಸ್ನವ್ರಿಗೆ ಹೇಳಿ ಶೂಟ್ ಮಾಡಿಸಿ ಅದೇ ಗಾಡೀಲಿ ತೊಗೊಂಡು ಸ್ಮಶಾನಕ್ಕೆ ಹಾಕ್ಬೋದೇನೋ, ಪಕ್ಕದಲ್ಲಿದೆ ಸ್ಮಶಾನ. ಇದು ಸದ್ದಾಮ್ ಹುಸೇನ್ ಅವ್ರ ಸರ್ಕಾರ ನಮ್ಮ ಭಾವಿಕರು ಆಗಿದೆ ಅಂತ ಅಂದ್ಕೊಂಡಿದ್ದಾರೆ. ಸದ್ದಾಮ್ ಹುಸೇನ್ ಕೂಡ ಗೆದ್ದಿರ್ತಿದ್ದಾರೆ. ಇಲ್ಲಿ ನಾವು ದಲಿತರು ಅಂತಲ್ಲ, ಮಧ್ಯಮ ವರ್ಗದವರು ಅಂತಲ್ಲ, ನಿರಾಶ್ರಿತರು ಹಿಂದೆ ನಾವು ಇದ್ದೀವಿ. ನಾನು ಆಗಲೇ ಹೇಳಕ್ಕೆ ಹೊರಟೆ, ಶೇಕಡ ನಮ್ಮ ಭಾವಿಕೆರೆ 3ನೇ